ಇನ್ನು ನೀವು ಮೇ 29ಕ್ಕೆ ಶಾಲೆಗೆ ಬಂದ್ರೆ ಆಯ್ತು. ಮುಕುಂದ ಎಂತ ಪ್ಲಾನ್ ರಜೆಯಲ್ಲಿ? ಮಾಮನ ಮದುವೆ. ಮಾಮನ ಮದುವೆ. ಕಳೆದ ವರ್ಷ ಒಂದು ಸಲ ನೀನು ರಜೆಯಲ್ಲಿ ಮಾಮನ ಮದುವೆ ಆಗಿತ್ತಲ್ಲ, ಅವ ಪ್ರತಿ ವರ್ಷ ಅವನು ಒಂದೊಂದು ಮಾಮನಿಗೆ ಮದುವೆ ಮಾಡಿಸ್ತಾನೆ ಬೇಸಿಗೆ ರಜೆಯಲ್ಲಿ. ಅದೇ ಒಂದು ಎಷ್ಟು ಮಾಮನವರಿದ್ದಾರೆ ನಿಂಗೆ? ಪ್ರತಿ ವರ್ಷ ಮಾಮನ ಮದುವೆ ಅವನದ್ದು. ಪ್ರಸಾದ, ನಿನ್ನದೆಂತ ಕತೆ? ನೀನ್ ಯಾರನ್ನ ಮದುವೆ ಮಾಡಿಸ್ತಿ? ನಾನು ಅಜ್ಜಿ ಮನೆಗೆ ಹೋಗ್ತೇನೆ. ಅಜ್ಜಿ ಮನೆಗೆ ಹೋಗ್ತೀಯಾ? ಹೋಗು ಹೋಗು. ಮತ್ತೆ ಇವ ನಮ್ಮ ವೆಂಕಟೇಶ? ಅಜ್ಜಿ ಮನೆ. ನೀನ್ಸ ಅಜ್ಜಿ ಮನೆಯಾ? ಹೌದು. ಶ್ವೇತಾ? ನಾನು ಹೊಲಿಗೆ ಕ್ಲಾಸಿಗೆ. ಹೊಲಿಗೆ ಕ್ಲಾಸಿಗೆ ಹೋಗ್ತೀಯಾ? ವೆರಿ ಗುಡ್ ವೆರಿ ಗುಡ್, ಒಳ್ಳೇದಾಯ್ತು. ಎಷ್ಟೋ ಮಂದಿ ಒಂದು ಅಂಗಿದ್ದು ಗುಬ್ಬಿ ಹೊಲಿಲಿಕ್ಕೆ ಸಹ ಬರುದಿಲ್ಲ ಅಲ್ಲನಾ? ನೋಡು, ಅವನ ಅಂಗಿದ್ದು ಗುಬ್ಬಿ ಉಂಟ ನೋಡು, ಹಾಗೆ ಪಿನ್ ಹಾಕಿಕೊಂಡು ಬರ್ತಾನೆ. ನೀನು ಕಲಿ ಶ್ವೇತಾ, ಮತ್ತೆ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ಸಹ ಕಲಿಸ್ಬೇಕು. ಹೀಗೆ ರಜೆಯನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಎಷ್ಟೋ ಮಂದಿ ಅಜ್ಜಿಯ ಮನೆಗೆ ಹೋಗುವವರಿದ್ದಾರೆ. ಎಂತ ಮಾಡ್ತೀರಾ ಅಜ್ಜಿಯ ಮನೆಗೆ ಹೋಗಿ? ಬಿದುಕೊಳ್ಳಿಕ್ಕೆ ಹೋಗುದ ಅಜ್ಜಿಯ ಮನೆಗೆ? ಅಲ್ಲ, ಸ್ವಲ್ಪ ಸಹಾಯ ಮಾಡ್ತೀರಾ? ಗೋಂಕು ಕೈತೇನೆ. ನೀನು ಹಣ ಒಟ್ಟು ಮಾಡುದ್ರಲ್ಲೇ ಇದ್ದಿ. ಅಜ್ಜಿ ಹತ್ರ ಎಲ್ಲ ಕೇಳಿ ಹೋಗು ಮಾರಯ್ಯ, ಯಾರ ಮರ ಎಂತ ಮರ ಅಂತ. ಸಿಕ್ಕಿದ ಮರಕ್ಕೆಲ್ಲ ಇದು ಮಾಡಿದ್ರೆ ಮತ್ತೆ ಕಷ್ಟ ಆದೀತು. ಈ ಹಳ್ಳಿಯಲ್ಲಿ ಜಾತ್ರೆ ಮತ್ತೆ ಕೋಲ, ನಾಗಮಂಡಲ ಅದೆಲ್ಲ ಇರ್ತದೆ, ಅದಕ್ಕೆ ಬ್ರಹ್ಮ ಕಲಶ ಅದೆಲ್ಲ ಇರ್ತದೆ, ಅದಕ್ಕೆಲ್ಲ ಹೋಗ್ಬೇಕು, ಗೊತ್ತಾಯ್ತಲ್ಲ? ನಾನು ಮನೆಯಲ್ಲೇ ಕುತ್ಕೊಳ್ತೇನೆ, ನೀವು ಹೋಗಿ ಅಂತ ಹೇಳುದಲ್ಲ. ಅಜ್ಜ ಅಜ್ಜಿ ಹೋಗ್ತಾರಲ್ಲ, ಅವರೊಟ್ಟಿಗೆ ನೀವು ಸಹ ಹೋಗಿ. ಅಂಗಡಿ, ಜಾತ್ರೆ ಅದೆಲ್ಲ ಉಂಟು, ಸಂತೆಗೆಲ್ಲ ಹೋಗಿ ಬನ್ನಿ, ಗೊತ್ತಾಯ್ತಲ್ಲ? ಟೀಚರ್, ಮೀನು ಮಾರ್ಕೆಟಿಗೆ ಹೋಗ್ಬೇಕಾ? ಹೋಗು, ಮೀನು ಮಾರ್ಕೆಟಿಗೆ ಹೋಗು. ಅವ್ರು ಎಷ್ಟು ಚಂದ ಮೀನು ಹೇಗೆ ಮಾರ್ತಾರೆ ನೋಡು. ಅದು ಕೂಡ ಒಂದು ಕೌಶಲ, ಗೊತ್ತುಂಟ? ಅದನ್ನೆಲ್ಲ ಕಲಿಬೇಕು, ಹೇಗೆ ಮಾರುದು ಅಂತ. ದೊಡ್ಡವರಾದ್ಮೇಲೆ ನಿಮ್ಗೆ ಅದೇ ಒಂದು ಸಬ್ಜೆಕ್ಟ್ ಅಲ್ಲೇ ಇರ್ತದೆ, ದೊಡ್ಡ ದೊಡ್ಡ ಕ್ಲಾಸಿನಲ್ಲಿ, ಗೊತ್ತುಂಟಾ? ಮತ್ತೆ ಇಲ್ಲಿ ಎಷ್ಟು ಮಂದಿಗೆ ಮರದಿಂದ ಮಾವಿನಕಾಯಿ ಎಲ್ಲ ಕೊಯ್ಲಿಕ್ಕೆ ಬರ್ತದೆ ಗೊತ್ತಿಲ್ಲ ಅಲ್ಲ? ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಅದನ್ನ ನೋಡಿ, ಅದನ್ನೆಲ್ಲ ಕಲೀರಿ. ಅಜ್ಜಿ ಸಂಡಿಗೆ ಹಪ್ಪಳ ಎಲ್ಲ ಮಾಡಿದ್ರೆ ನೀವು ಸಹ ಸ್ವಲ್ಪ ನೋಡಿ ಕಲೀರಿ. ಮತ್ತೆ ಇನ್ನು ಅಜ್ಜಿಯ ಮನೆಯಲ್ಲಿ ಗ್ಯಾಸ್ ಉಂಟಾ, ಒಲೆಯ? ಒಲೆಯಲ್ಲಿ ಅಡಿಗೆ ಹೇಗೆ ಮಾಡುದು ನೋಡಿ ಬನ್ನಿ. ಅಮ್ಮನಿಗೆಲ್ಲ ಹೇಳ್ಬೇಕಲ್ಲ. ಇನ್ನು ಗ್ಯಾಸ್ ಎಲ್ಲ ಇಲ್ಲಂತೆ. ನಾವು ಗೆಡ್ಡೆ ಗೆಣಸು ತಿನ್ನುವ ಕಿರಂಗ್. ಹೌದೌದು, ಗೆಡ್ಡೆ ಗೆಣಸು ತಿನ್ನುದಿನ್ನು. ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲ ಗೆಡ್ಡೆ ಗೆಣಸು ತಿಂದು ಬದುಕುದಾ? ನೋಡುವ ಎಂತೆಲ್ಲ ಆಗ್ತದೆ ಅಂತ. ಇನ್ನು ನಮ್ಗೆ 2 ತಿಂಗಳು ರಜೆ ಮುಗಿಸಿ ಬರುವಾಗ ಎಂತ ಆಗ್ತದೆ ಹೇಳಲಿಕ್ಕಾಗುದಿಲ್ಲ. ಟೀಚರ್, ಯುದ್ಧ ಆಗ್ತಾ ಉಂಟಂತೆ, ಎಲ್ಲ ಬಂದ್ ಆಗ್ತದಂತೆ, ಶಾಲೆ ಬಂದ್ ಆಗ್ತದ? ನೀನ್ ಅದಕ್ಕೆ ಕಾಯುದಲ್ಲ, ಶಾಲೆ ಯಾವಾಗ ಬಂದ್ ಆಗ್ತದೆ ಅಂತ ಒಂದು ಕಾಯುದು ನೀನು. ಆ ಜಗತ್ತಿನಲ್ಲಿ ಎಂತ ಯುದ್ಧ ಬೇಕಾದ್ರೂ ಆಗ್ಲಿ, ನಿಂಗೆ ಶಾಲೆ ಒಂದು ಬಂದ್ ಆದ್ರೆ ಆಯ್ತು ಅಲ್ಲನಾ? ಖುಷಿ ಅವನಿಗೆ. ಶಾಲೆ ಬಂದಾಗುದಿಲ್ಲ. ಶಾಲೆ ಬಂದಾದ್ರೆ ಮನೆಗೆ ಬಂದು ಪಾಠ ಮಾಡ್ತೇನೆ ನಾನು, ಗೊತ್ತಾಯ್ತಲ್ಲ? ಹಾಗೆ ಬಿಡುದಿಲ್ಲ ನಿನ್ನನ್ನು. ಅಜ್ಜಿ ಮತ್ತೆ ಅಜ್ಜನ ಹತ್ರ ಸುಮಾರು ಕತೆ ಇರ್ತದೆ, ಕತೆ ಪದ್ಯ ಎಲ್ಲ. ಅದನ್ನೆಲ್ಲ ಕೇಳಿ ನೋಡು. ಒಂದು ಪುಸ್ತಕ ತಕೊಂಡೋಗಿ ಬರ್ಕೊಳ್ಳಿ. ಪುಸ್ತಕದಲ್ಲಿ ಹಳೇ ಕಾಲದ ಪಾಡ್ದನ, ಹಳೇ ಕಾಲದ ಜನಪದ ಗೀತೆಗಳು, ಕತೆಗಳು ಅದೆಲ್ಲ ಇರ್ತದೆ ಅವರ ಹತ್ರ. ಅದನ್ನೆಲ್ಲ ಬರ್ಕೊಂಡು ಶಾಲೆ ಶುರು ಆದ್ಮೇಲೆ ನನ್ಗೆ ಅದನ್ನು ಹೇಳ್ಬೇಕು ನೀವು, ಗೊತ್ತಾಯ್ತಾ? ಅದೆಲ್ಲ ಅಮೂಲ್ಯವಾದ ಸಂಪತ್ತು ನಮ್ದು. ಮುಂದಿನ ಪೀಳಿಗೆಯವರಿಗೆ ನಾವು ತಲುಪಿಸ್ಬೇಕಲ್ಲ ಅದನ್ನು. ಮತ್ತೆ ಅವರ ಸಮಯ ಆದ್ಮೇಲೆ ಅವರ ಜೊತೆಗೆ ಆ ಪದ್ಯ ಕೂಡ ಹೋಗಿ ಬಿಡ್ತದೆ. ನಮ್ಗೆ ಗೊತ್ತೇ ಇರುವುದಿಲ್ಲ. ಆ ರೀತಿಯ ಎಷ್ಟೋ ಪದ್ಯ ಇತ್ತು ಹಿಂದಿನ ಕಾಲದಲ್ಲಿ, ಈಗ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಅವ್ರ ಹತ್ರ ಕೇಳಿ ಅದನ್ನೆಲ್ಲ ಸಂಗ್ರಹ ಮಾಡಿ. ಒಳ್ಳೆ ಹವ್ಯಾಸ ಅದು, ಗೊತ್ತಾಯ್ತಾ? ವ್ಯಾವಹಾರಿಕ ಜ್ಞಾನ ಬೇಕು, ಪುಸ್ತಕದ ಬದನೆಕಾಯಿ ಅಲ್ಲ. ಪರೀಕ್ಷೆಗೆ ಓದುದು, ಪುಸ್ತಕದಲ್ಲಿ ಬರೆಯುದು ಅದು ಮಾತ್ರ ಮುಖ್ಯ ಅಲ್ಲ. ಮಾತಾಡ್ಬೇಕು 4 ಜನರ ಹತ್ರ, ಚುರುಕಾಗ್ಬೇಕು. ನಮ್ಮ ಗಣೇಶ ನೋಡಿ ಎಷ್ಟು ಚುರುಕಿದ್ದಾನೆ. ಮಾರ್ಕು ಬರದಿದ್ರು ಪರವಾಗಿಲ್ಲ, ಅವನೊಂದು 4 ಮಂದಿಯನ್ನು ಮಂಗ ಮಾಡಿ ಏನಾದ್ರೂ ಮಾಡಿ ಒಂದು ಬರ್ತಾನೆ ಅವ. ಅಲ್ಲ, ನನ್ಗೆ ನಂಬಿಕೆ ಉಂಟು, ಮಾರ್ಕ್ ಇಲ್ಲದಿದ್ರು ಜೀವನದಲ್ಲಿ ಉದ್ಧಾರ ಆಗ್ತಾನೆ, ಅದಂತೂ ಗ್ಯಾರಂಟಿ ಅವ. ಯಾಕಂದ್ರೆ ಮಾತಾಡುವ ಕೌಶಲ ಉಂಟು ಅವನಿಗೆ, ಹೇಗೆ ಬೇಕಾದ್ರೂ ಬದುಕ್ತಾನೆ ಅವ. ಅದನ್ನು ಕಲಿಬೇಕು ಮಕ್ಕಳೇ, ಗುಮ್ಮನಾಗೆ ಕೂತ್ಕೊಳ್ಳುದಲ್ಲ. ಹಳ್ಳಿಯಲ್ಲಿ ಎಲ್ಲರ ಹತ್ರ ಹೋಗಿ ಮಾತಾಡಿ ಎಲ್ಲ ಬನ್ನಿ, ಗೊತ್ತಾಯ್ತಾ? ಅದ್ರ ಜೊತೆಗೆ ಮತ್ತೆ ಶಾಲೆಯಲ್ಲಿ ಕಲ್ತ ಮಗ್ಗಿ, ಅಕ್ಷರ, ವರ್ಣಮಾಲೆ ಎಲ್ಲ ಮರ್ತು ಬಿಡುದಲ್ಲ. ಬಂದ ಕೂಡ್ಲೆ ನಾನು ಅದನ್ನ ಕೇಳ್ತೇನೆ. ಮತ್ತೆ ರಜೆಯಲ್ಲಿ ಟೀಚರ್ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಹೀಗೆ ಮುಖ ನೋಡದೆ ಹೋಗ್ತೀರಾ? ಸಿಕ್ಕಿದ್ರೆ ಎಂತ ಮಾಡ್ಬೇಕು? ನಮಸ್ತೆ ಹೇಳ್ಬೇಕು. ನಮಸ್ತೆ ಹೇಳ್ಬೇಕು, ಓಡುದಲ್ಲ. ಟೀಚರ್ ಸಿಕ್ಕಿದ್ರಂತ ತಪ್ಪಿಸಿಕೊಂಡು ಓಡುದಲ್ಲ. ಗೊತ್ತಾಯ್ತಲ್ಲ? ನಮ್ಗೆ ಸಹ ರಜೆ, ಮತ್ತೆ ನಿಮ್ಗೆ ಮಾತ್ರ ರಜೆ, ನಮ್ಗೆ ಸಾಕಾಗುದಿಲ್ವಾ? ನಾನು ನೋಡ್ಬೇಕಾ, ಎಲ್ಲಿಯಾದ್ರೂ ಹೋಗ್ಬೇಕಂತ ಇದ್ದೇನೆ. ನಿನ್ನ ಮನೆಗೆ ಬರುದಾ ನೋಡುದು ನಾನು. ಬರುದಾ? ಎಂತ ಕೊಡ್ತಿ? ಸರ್ಬತ್ ಬೇಡ, ನಂಗೆ ಬೊಂಡ ಬೇಕು.
ಆಯ್ತು, ಬೇಸಿಗೆ ರಜೆಯನ್ನು ಚಂದ ಮಾಡಿ ಕಳೆದು ಬನ್ನಿ. ಅನಾಹುತ ಎಲ್ಲ ಮಾಡ್ಕೊಳ್ಬೇಡಿ, ಬಿದ್ದು ಎಲ್ಲ. ಆರೋಗ್ಯ ಮುಖ್ಯ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆಯ್ತಾ? ಒಳ್ಳೆದಾಗ್ಲಿ.